ನೋಡಿ, ಈ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ನೋಡಿ ಹೆಂಗಿದೆ ಅಂತ. ಒಂದು ಅದ್ಭುತವಾದಂಥ ಒಂದು ಮಾತಿದೆ, ದೈವ ಇದ್ರೂ ದರಿದ್ರ ಅಂತ. ಅದು ಕಾಂಗ್ರೆಸ್ಸಿಗೆ ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ. ಎಲ್ಲವೂ ಇದೆ, ಆದರೆ ಕೇರಳದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಕಸರತ್ತು ನಡೀತಾನೇ ಇದೆ. ಏನು ಹೇಳ್ತೀರಿ ಈ ಕರ್ಮಕ್ಕೆ? ಇವತ್ತು AICC ಅಧ್ಯಕ್ಷ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತಂತೆ. ಸಭೆ ಆಗಿ ಅದಾದ ನಂತರ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡ್ತಾರೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಎಂಥ ಕಥೆ ನೋಡಿ. ಇದೆಲ್ಲ ಏನು ತೋರಿಸುತ್ತೆ ಹೇಳಿ? ಎಲ್ಲವೂ ಕೂಡ ನೆಟ್ಟಗಿಲ್ಲ ಅನ್ನೋದನ್ನು ತೋರಿಸುತ್ತೆ. ಈ ಕರ್ಮಕಾಂಡ ಇದು. ಹೆಂಗೆ ಮಾಡಬೇಕು? ಇಷ್ಟೊಂದೆಲ್ಲ ಬಹುಮತ ಬಂದಂಥ ಸಂದರ್ಭದಲ್ಲಿ 24 ಗಂಟೆಯಲ್ಲಿ ತೀರ್ಮಾನ ಮಾಡಬೇಕಪ್ಪ. ಏನು ಗೊತ್ತಿರಲಿಲ್ವಾ? ಹೆಂಗಿದ್ರೂ ಗೊತ್ತಿತ್ತು ಯಾರು ಹೆಂಗೆ ನಾವು ಎಡಪಕ್ಷಗಳನ್ನು ಸೋಲಿಸ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ. 10 ವರ್ಷ ಅಧಿಕಾರ ಕೊಟ್ಟರು. ಅದಾದಮೇಲಿಂದ ಯಾರು ಅಧಿಕಾರ ಕೊಡ್ತಾರೆ? ಒಂದು 5 ವರ್ಷ ಅಧಿಕಾರ ಕೊಟ್ಟಾದ್ಮೇಲೆ 5 ವರ್ಷ ಅಧಿಕಾರ ಕಿತ್ಕೋತಾರೆ ಕೇರಳದವರು, ಭಾರಿ ಬುದ್ಧಿವಂತ ಮತದಾರರು. ಅಂಥದ್ರಲ್ಲಿ ಗೆಲ್ತೀವಿ ಅಂತ ಗೊತ್ತಾದ ಮೇಲೂ ಕೂಡ ಈ ರೀತಿ ರೇಸ್ ನಡೆಯುತ್ತೆ ಅಂದರೆ ಏನು ರೀ ಅರ್ಥ? ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದು ಈ ಕೇರಳದ ಯಾಕೋ ಇದು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಒಂದು ಕಡೆಗೆ ಈ ಸತೀಶನ್, ಇನ್ನೊಂದು ಕಡೆಗೆ ರಮೇಶ್ ಚೆನ್ನಿತಾಲ, ಮತ್ತೊಂದು ಕಡೆಗೆ ವೇಣುಗೋಪಾಲ್ ಹೆಸರು ಈಗ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲವೂ ಕೂಡ ಇದ್ದುಕೊಂಡೂ ಕೂಡ, ಸರಿಯಾದಂಥ ಸಂಖ್ಯೆ ಇದ್ದುಕೊಂಡೂ ಕೂಡ ಇವರು ಮುಖ್ಯಮಂತ್ರಿ ಆಯ್ಕೆಗೆ ಇಷ್ಟೊಂದು ಮೀನಾಮೇಷ, ಇಷ್ಟೊಂದು ಡಿಲೇ ಮಾಡ್ತಾರೆ ಅಂತಂದರೆ ಏನು ಅರ್ಥ ಇದು ಕಿರಣ್? ಖಂಡಿತ ರಂಗನಾಥ್, ಹೈಕಮಾಂಡ್ ಇಲ್ಲಿ ವಿಳಂಬವನ್ನ ಮಾಡ್ತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆರಂಭದಲ್ಲಿ ಇದ್ದಂತಹ ಲೆಕ್ಕಾಚಾರದ ವಿಚಾರವಾಗಿ ನೋಡಿದ್ರೆ ಇಲ್ಲಿ AICC ವೀಕ್ಷಕರು ಬಂದು ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ಗೆ ಸಲ್ಲಿಸಿದ ಬಳಿಕ ನಾಳೆ ಅಂದ್ರೆ ಭಾನುವಾರ ಹೈಕಮಾಂಡ್ ತನ್ನ ನಿರ್ಧಾರವನ್ನ ಘೋಷಣೆ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಮತ್ತು CM ಸ್ಥಾನದ ಆಕಾಂಕ್ಷಿಗಳು ಮತ್ತು ಕೇರಳದ ಜನತೆ ಇವರು ಕೂಡ ಇದೇ ನಿರೀಕ್ಷೆಯಲ್ಲಿದ್ದರು. ಆದ್ರೆ ಈಗ ಆ ಲೆಕ್ಕಾಚಾರದ ರೀತಿಯಲ್ಲಿ ನಡೀತಾ ಇಲ್ಲ. ಬದಲಾಗಿ ಈಗ ಮತ್ತೊಂದು ಸುತ್ತಿನ ಒಂದು ಮಾತುಕತೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದರಂತೆ ಇವತ್ತು ನವದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ CM ಸ್ಥಾನದ ಆಕಾಂಕ್ಷಿಗಳಾದಂತಹ VD ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತು ಕೇರಳ ಕಾಂಗ್ರೆಸ್ ಅಧ್ಯಕ್ಷ ಸನ್ನಿ ಜೋಸೆಫ್ ಅವರು ಕೂಡ ಹಾಜರಿರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇದರ ಜೊತೆಗೆ CM ಸ್ಥಾನದ ಆಕಾಂಕ್ಷಿಯಾಗಿರುವಂತಹ KC ವೇಣುಗೋಪಾಲ್ ಅವರು ಕೂಡ ಸಭೆಯಲ್ಲಿ ಹಾಜರಿರಬಹುದು ಅನ್ನುವಂಥ ನಿರೀಕ್ಷೆಯೂ ಕೂಡ ಇದೆ. ಯಾಕೆಂದ್ರೆ AICC ಸಂಘಟನಾ ವಿಭಾಗದ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ಅವರು ಹೊಂದಿರುವಂತಹ ಕಾರಣಕ್ಕಾಗಿ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನುವಂಥ ಇರುವಂತಹ ಮಾಹಿತಿ. ಹಾಗಾಗಿ ಇವತ್ತಿನ ಸಭೆಯಲ್ಲೇ ಇದು ತೀರ್ಮಾನ ಆಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಇವತ್ತಿನ ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹಾಜರಾಗ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಒಂದು ವೇಳೆ ಅವರು ಹಾಜರಿಲ್ಲದೆ ಇದ್ರೆ ಅವರ ಜೊತೆಗಿನ ಮತ್ತೊಂದು ಹಂತದ ಚರ್ಚೆಗೂ ಕೂಡ ಈ ಒಂದು CM ಸ್ಥಾನದ ಆಯ್ಕೆ ವಿಚಾರ ಮುಂದುವರಿಯುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಹಾಗಾಗಿ ಇವತ್ತೇ ಈ ವಿಚಾರ ಫೈನಲ್ ಆಗುತ್ತೆ, ಬಗೆಹರಿಯುತ್ತೆ ಅನ್ನುವಂಥದ್ದನ್ನ ಯಾವುದೇ ರೀತಿಯಲ್ಲೂ ಕೂಡ ಈಗ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆರಂಭದಲ್ಲಿ ಇದ್ದಂತಹ ಲೆಕ್ಕಾಚಾರದ ಪ್ರಕಾರವಾಗಿ ಕಾಂಗ್ರೆಸ್ನಲ್ಲಿ ಕೇರಳದ ವಿಚಾರದಲ್ಲಿ ಯಾವುದೂ ಕೂಡ ನಡೀತಾ ಇಲ್ಲ. AICC ವೀಕ್ಷಕರ ವರದಿ ಪ್ರಕಾರ ಹೈಕಮಾಂಡ್ ಘೋಷಣೆ ಮಾಡೋದಷ್ಟೇ ಬಾಕಿ ಇತ್ತು. ಆದ್ರೆ ಅನಂತರದ ಬೆಳವಣಿಗೆಯಲ್ಲಿ ಒಂದಷ್ಟು ಹೈಕಮಾಂಡ್ ವಿಳಂಬ ಧೋರಣೆಯನ್ನು ಅನುಸರಿಸುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಇದರ ಮಧ್ಯೆ ಕೇರಳದಲ್ಲೂ ಕೂಡ CM ಸ್ಥಾನದ ಆಕಾಂಕ್ಷಿಗಳ ಪರವಾದಂತಹ ವಿರೋಧವಾದಂತಹ ಪ್ರತಿಭಟನೆಗಳು ಕೂಡ ನಡೆಯೋದಕ್ಕೆ ಆರಂಭವಾಗಿದೆ. ನಿನ್ನೆ ತಿರುವನಂತಪುರದಲ್ಲಿ ಸತೀಶನ್ ಪರವಾಗಿ ಮತ್ತು ವೇಣುಗೋಪಾಲ್ ಪರವಾಗಿ ಕೂಡ ಪ್ರತಿಭಟನೆಗಳು ನಡೆಯಿತು. ಅವರ ವಿರುದ್ಧವಾಗಿ ಕೂಡ ಪ್ರತಿಭಟನೆಗಳು ನಡೆಯಿತು. ಮತ್ತು ಮುಸ್ಲಿಂ ಲೀಗ್ ಕಡೆಯಿಂದ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತಹ ಒಂದು ಬೆಳವಣಿಗೆಗಳು ಕೂಡ ನಡೆದಿವೆ. ಇದರೆಲ್ಲದರ ಮಧ್ಯೆ ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುವಂತಹ ಕಾಂಗ್ರೆಸ್ ಒಂದಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸುತ್ತದೆ. ಇದು ಕಾಂಗ್ರೆಸ್ಗೆ ಬಹಳ ದುಬಾರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಆದಷ್ಟು ಬೇಗ ಈ ಒಂದು ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ನ ಶಾಸನ ಪಕ್ಷದ ನಾಯಕ ಯಾರು ಅನ್ನುವಂತ ತೀರ್ಮಾನ ಆಗದೇ ಇದ್ರೆ ಕೇರಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ತಲೆದೋರುವಂತಹ CM ಸ್ಥಾನದ ಆಕಾಂಕ್ಷಿಗಳ ಬೆಂಬಲಿಗರ ಆಕ್ರೋಶ ಕಟ್ಟೆ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹೈಕಮಾಂಡ್ ನಾಳೆ ಒಳಗಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ಗೆ ಅದು ಎಲ್ಲವೂ ಕೂಡ ಸುಗಮವಾಗಿದೆ. ಇಲ್ಲದಿದ್ರೆ ಮತ್ತಷ್ಟು 3-4 ದಿನಗಳ ಕಾಲಕ್ಕೆ ಈ ಪ್ರಕ್ರಿಯೆ ಮುಂದೂಡಲ್ಪಡುತ್ತಾ ಹೋಗಬಹುದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.